ಎಷ್ಟಾಗತ್ತೆ? ಒಂದ್ ಅರ್ಧ ಗಂಟೆ ರೀಚ್ ಆಗ್ಬಿಡ್ತೀವಿ. ಆಗ್ಲೇ ಅರ್ಧ ಗಂಟೆ ಅಂತ ಹೇಳಿದ್ರಿ, ಹೇಳಿ ಆಗ್ಲೇ 1 ಗಂಟೆ ಮೇಲಾಯ್ತು. ಸೇಫ್ ಆಗಿ ಹೋಗ್ಬೇಕಲ್ವಾ, ಅದಕ್ಕೆ ನಿಧಾನಕ್ಕೆ ಡ್ರೈವ್ ಮಾಡ್ತಾ ಇದ್ದೀನಿ. ಲವ್, ಈ ಮನೆಯಲ್ಲಿ ಜೈಲ್ಗೆ ಹೋಗೋ ಅಭ್ಯಾಸ ನನಗೆ ಕಣೋ. ಈ 19 ವರ್ಷ ಮದುವೆ ಮಾಡಿದ್ರೆ ನೀನ್ ಜೈಲ್ಗೆ ಹೋಗ್ಬೇಕಾಗತ್ತೆ. ಅದನ್ನ ಈ ಕಣ್ಣಿಂದ ನೋಡಕ್ಕಾಗಲ್ಲಪ್ಪ. ಮುತ್ತು, ಮದ್ವೆ ಮಯೂರಂದಲ್ಲ, ಹರಿದು. ಹರಿದ? ಹ್ಞೂ ಅಪ್ಪ, ಹರಿ ಒಂದ್ ಹುಡುಗಿನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾನೆ. ಕುಡ್ದಿದ್ದೆಲ್ಲ ಹಿಡ್ದು ಹೋಯ್ತಲ್ರೋ. ನೀವ್ ಹೇಳ್ತಿರೋದು ನಿಜನಾ ಇಲ್ಲ ತಮಾಷೆನಾ? ಇಷ್ಟೆಲ್ಲ ಸೌಂಡ್ ಲೈಟ್ ಎಲ್ಲ ಹಾಕಿದ್ಮೇಲೆ ಯಾರಾದ್ರೂ ತಮಾಷೆ ಮಾಡ್ತಾರೆ ಯಜಮಾನ್ರೆ? ಅಲ್ಲ ಕಣ್ರೋ, ಆ ಮುಸುಡಿಗೆ ಯಾರೋ ಹೆಣ್ಣು ಕೊಟ್ಟಿದ್ದು? ಈ ಮುಸುಡಿಗೆ 2 ಆಗಿರ್ಬೇಕಾದ್ರೆ ಅವನ್ಗೇನ್ ಕಮ್ಮಿ? ನೋಡು, ಈ ಮದ್ವೆ ಮಾಡ್ಕೊಂಡು ಹೆಂಡತಿ ಜೊತೆ ಬರ್ತಾ ಇದ್ದಾನೆ. ಸುಮ್ನೆ ಅವ್ರ ಮುಂದೆ ಸೀನ್ ಕ್ರಿಯೇಟ್ ಮಾಡ್ಬೇಡ. ಸ್ವಲ್ಪನಾದ್ರೂ ಮರ್ಯಾದೆ ಉಳಿಸ್ಕೊ. ಇಷ್ಟು ಉಳಿಸ್ಕೊ ಬಂದಿರೋದಲ್ಲ, ಕಳ್ಕೊ ಬಂದಿರೋ. ನೋಡ, ಈ ಊರಲ್ಲಿ ನಿನ್ ಮಕ್ಳು ಅಂದ್ರೆ ಯಾರು ಹೆಣ್ಣು ಕೊಡ್ತಾರೆ? ಅಣ್ಣ, ಈ ವೇಸ್ಟ್ ಬಾಡಿನ ಆಚೆ ಹೋಗಿ ಕೇಳು, ಇಲ್ಲ ಸುಮ್ನೆ ನಿಂತಿರ ಕೇಳು. ನಮ್ ತಲೆ ತಿನ್ಕೊಂಡು ನಿಂತಿದ್ರೆ ಇಲ್ಲಿ ನಮ್ ಕೆಲ್ಸ ಮಾಡಕ್ ಆಗಲ್ಲ. ಅಪ್ಪ, ಈ ಮನೆಗೆ ಒಬ್ಳು ಹೆಣ್ಣು, ಅವಳ ಮುಂದೆ ಸ್ವಲ್ಪ ಮರ್ಯಾದೆಯಿಂದ ನಡ್ಕೊಳ್ಳಿ. ಇದೊಂದೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಆಯ್ತು, ನಿನ್ ಮಾತ್ ಯಾವತ್ತಾದ್ರು ಇಲ್ಲ ಅಂದಿದ್ದೀನಾ? ಬಿಡಿ, ಕಾಸಿದ್ರೆ ಕೊಡ್ತೀಯಾ? ಒಂದು 10 100 ಕೊಡು. 100. ಬನ್ನಿ, ಕೆಲಸ ನೋಡಿ. ಅಮಿತ್ ಬಾಯ್, 1 ನಿಮಿಷ ಬನ್ನಿ. ಎಲ್ಲ ಹರಿ, ತೋರ್ಸೇ ಬಿಟ್ಟಿಯಲ್ಲ ನೀನ್ ಪ್ರತಾಪನ. ಇರ್ಲಿ ಕರ್ಕೊಂಡ್ ಬಾ. ನನ್ನ ಸೊಸೆ ಹೆಂಗವಳೆ ನಾನು ನೋಡ್ತೀನಿ. ನಮ್ಮ ಬೀಗ್ರು ಏನ್ ಮಾಡ್ತಿರ್ಬೋದು, ಮನೆ ಹೆಂಗಿರ್ಬೋದು, ಒಂದ್ಸಾರಿ ನೋಡ್ಬೇಕಿತ್ತಲ್ಲ. ನಾವೇನ್ರಿ ಅನ್ಯಾಯ ಮಾಡಿದ್ವಿ? ಏನ್ ಅನ್ಯಾಯ ಮಾಡಿದ್ವಿ ಅಂತ ಈ ವಯಸ್ಸಲ್ಲಿ ನಮಗಿಂತ ನೋವು ಕಟ್ಟು ಹೋದ್ಲವಳು. ಅಯ್ಯೋ ದೇವ್ರೆ ರೀ, ಅವಳು ನಿಜವಾಗ್ಲೂ ನಾವೆತ್ ಮಗಳೇನಾ? ನಾವೆತ್ ಮಗಳೇನಾ? ನಾವ್ ಹೆತ್ತ ಮಗಳು ಸತ್ತೋದ್ಲು. ಅವಳ ಬಗ್ಗೆ ಮಾತು ಬೇಡ. ರೀ, ನಿಮ್ಮ ಬಾಯಿಂದ ಇಂಥ ಮಾತ? ಅಯ್ಯೋ ದೇವ್ರೆ, ಅವಳಿಗೊಂದು ನೆಗಡಿ ಆದ್ರೂ ನೀವ್ ಅವಳ ಎಷ್ಟು ಕೇರ್ ಮಾಡ್ತಾ ಇದ್ರಿ. ನೀವ್ ಇವತ್ತು ಈ ಮಾತು ಮಾತಾಡ್ತಿದ್ದೀರಾ? ಅಲ್ಲ ರೀ, ಅವಳು ಬರಲ್ಲ ಅಂದ ತಕ್ಷಣ ನೀವ್ ಹಾಗೆ ಬಂದ್ಬಿಟ್ರ? ಕೆನ್ನಿಗೆ 4 ಮಾರ್ಸಿ ಕರ್ಕೊಂಬರೋದಲ್ವಾ ಅವಳನ್ನ? ಕರ್ಕೊಂಬರ್ಬೇಕಿತ್ತು. ಯಾಕೆ ಬಿಟ್ಟು ಬಂದ್ರಿ? ಆಂಟಿ, ನಿಮ್ ಮಗಳೇನ್ ಸಾಮಾನ್ಯದವಳಲ್ಲ. ನಾವ್ ಹಾಗೆ ಮಾಡ್ತೀವಿ ಅಂತ ಗೊತ್ತಿದ್ದು ಅವಳು ಸೇಫ್ ಆಗೋದಕ್ಕೆ ಏನೇನ್ ಮಾಡ್ಬೇಕೋ ಪಕ್ಕ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ಲು. ಅಯ್ಯೋ ದೇವ್ರೆ, ಅಲ್ಲ ನಮ್ಮೆಲ್ರಿಗಿಂತ ನೆನ್ನೆ ಮೊನ್ನೆ ಬಂದವನೇ ಹೆಚ್ಚಾಗೋದ್ನ ಅವಳಿಗೆ. ಭಗವಂತ. ಹಾ ಹೌದು, ಅವಳು ಮದ್ವೆ ಬೇಡ ಬೇಡ ಅಂತ ಪದೇ ಹೇಳೋದಕ್ಕೆ ರೀಸನ್ ಅವನೇ. ಆ ಈಡೆಡ್ ಡ್ರೈವರ್ ಜೊತೆ ಓಡೋಗೋದಕ್ಕೆ ಮಾಡಿರೋ ಪ್ಲಾನು. ಅತ್ತೆ ಪ್ಲೀಸ್ ಅಳ್ಬೇಡಿ ಅತ್ತೆ, ಸಮಾಧಾನ ಹೊಡ್ಕೊಳ್ಳಿ. ಹಳ್ಳಿ ಬಿಡಮ್ಮ, ಹೆತ್ ಮಗಳು ಸತ್ತೋಗಿದ್ದಾಳೆ. 10 ಹೆತ್ ಕಳ್ಳನ ಸಂಕಟನ ಕಡಿಮೆ ಮಾಡಿಕೊಳ್ಳಿ. ಹಳ್ಳಿ ಬಿಡು. ಅಯ್ಯೋ ದೇವ್ರೇ. ಆರ್ಯ ಆರ್ಯ ಆರ್ಯ
ನಿಂಗೇನು ಆಗಿಲ್ಲ ತಾನೆ? ಐ ಆಮ್ ಫೈನ್ ಮಾಮ್. ಚಂದನ ಯಾವ್ದೋ ಬಿಕಾರಿ ಜೊತೆ ಓಡೋದ್ಲಂತೆ, ನಿಜನೇನೋ? ಏನ್ರಿ ಮಹಾಬಲ, ನಿಮ್ ಮಗಳು ಒಬ್ಬ ಡ್ರೈವರ್ ಜೊತೆ ಓಡೋಗಿದ್ದಾಳಂತೆ. ನಮ್ ನೆಂಟ್ರಿಸ್ಟ್ರಿಗೆಲ್ಲ ಏನಂತ ಹೇಳೋದು? ಆರ್ಯ ಫೋನಲ್ಲಿ ಹೇಳಿದ್ ಕೇಳಿ ಏನೋ ಚಿಕ್ಕ ಪ್ರಾಬ್ಲಮ್ಮು ಬರ್ತಾಳೆ ಅಂತ ಅನ್ಕೊಂಡಿದ್ವಿ. ಆದ್ರೆ ನಿಮ್ ಮಗಳು ಇಷ್ಟೊಂದು ಮುಂದುವರೆದಾಳಂತ ಗೊತ್ತಿರ್ಲಿಲ್ಲ. ಮನೆಗೆ ರಿಲೇಷನ್ಸು, ಅಕ್ಕಪಕ್ಕದವರು, ಫ್ರೆಂಡ್ಸು ಎಲ್ಲ ಬಂದಿದಾರಲ್ಲ, ಅವರಿಗೆಲ್ಲ ನಾವ್ ಏನಂತ ಹೇಳ್ಬೇಕು? ಈ ರೀತಿ ಅವಮಾನ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ಕೊಂಡಿದ್ರಿ? ನಿಮ್ ಸಂಬಂಧ ಅಂದಾಗ್ಲೇ 1000 ಕಡೆ ವಿಚಾರಿಸಿದೀನಿ. ಒಳ್ಳೆ ನೋಡಿಮ್ಮ, ಹೀಗೆಲ್ಲ ನಡೆಯುತ್ತೆ ಅಂತ ನಮ್ ಬೀಗರು ಏನ್ ಅನ್ಕೊಂಡಿರ್ಲಿಲ್ಲ. ಏನೋ ಗೊತ್ತಿಲ್ಲದೆ ನಡೆದೋಗಿದೆ. ಯಾರಿಗ್ರಿ ಗೊತ್ತು? ಎಲ್ಲ ಗೊತ್ತಿದ್ದೇನೆ ನನ್ ಮಗನಿಗೆ ಗಂಟ್ ಹಾಕಕ್ ನೋಡ್ತಿದ್ರ ಏನೋ? ಅಲ್ಲ, ಮರ್ಯಾದೆ ಇರೋರು ಮಾಡೋ ಕೆಲ್ಸನ ಇದು? ಮಕ್ಳನ್ನ ಚೆನ್ನಾಗಿ ಬೆಳೆಸಿದ್ರೆ ಹೀಗ್ ಮಾಡ್ತಾರಾ? ಮಕ್ಳನ್ನ ಬರೀ ಕಾಲೇಜಿಗೆ ಕಳ್ಸಿದ್ರೆ ಆಗಲ್ಲ. ಅವರಿಗೆ ಮನೇಲಿ ಸಂಸ್ಕಾರನು ಕಲಿಸ್ಬೇಕು. ಸದ್ಯ ನಮ್ ಮನೆಗ್ ಬರೋ ಪೀಡೆ ತೊಲುಕ್ತು ಅಂತ ಆದ್ರೂ ಖುಷಿ ಪಡೋಣ. ಮಾನ್ಗೆಟ್ಟವರು ದೂರ ಇದ್ರೆ ನಮ್ ಮನೆಗೆ ಒಳ್ಳೇದು. ಏನ್ರಿ ಇಂಥ ಟೈಮಲ್ಲಿ ಹೀಗ ನೀವು ಮಾತಾಡೋದು? ಕುತ್ತಿಗೆಗೆ ಕಲ್ ಕಟ್ಟಿ ನೀರಲ್ಲಿ ಮುಳುಗ್ಸಕ್ ನೋಡಿದ್ರಲ್ಲ, ಇಂಥವ್ರಿಗೆಲ್ಲ ಹೇಗ್ ಮಾತಾಡ್ಬೇಕು? ಸನ್ಮಾನ ಮಾಡ್ಬೇಕಾ? ಅಲ್ಲಮ್ಮ, ನೀವು ಒಂದ್ ಹೆಣ್ಣು, ಅವ್ರ ಜಾಗದಲ್ಲಿದ್ದು ನೀವು ಒಂದ್ ಸ್ವಲ್ಪ ಯೋಚನೆ ಮಾಡಿ. ಈಗ್ರೆ ಹೌದಮ್ಮ, ತಪ್ಪು ನಮ್ದೆ. ನಮ್ಮ ಮಗಳನ್ನ ನಾವು ಸರಿಯಾಗಿ ಬೆಳೆಸಲಿಲ್ಲ. ನಮ್ಮಿಂದ ನಿಮಗೆ ತುಂಬಾ ತೊಂದರೆ ಆಯ್ತು. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ನಿಮಗೇನು ಲಾಸ್ ಆಗಿದೆಯೋ ಅದನ್ನ ನಾವು ತುಂಬಿಕೊಡ್ತೀವಿ. ಕುಬೇರನ್ಗೆ ಚಿಲ್ಡ್ರೆ ಬೇಕಾ ಅಂತ ಕೇಳ್ದಂಗ ಆಯ್ತು ನಿಮ್ ಮಾತಿನ ಅರ್ಥ. ನಮ್ಗಾಗಿರೋ ನಷ್ಟನ ಕಟ್ಕೊಳಕ್ ಆಗುತ್ತೇನ್ರಿ ನಿಮ್ ಕೈಲಿ? ಆಗುತ್ತಾ? ನಮ್ ಸಂಬಂಧಿಕರಿಗೆಲ್ಲ ವಿಷಯ ತಿಳಿದ್ಮೇಲೆ ಕ್ಯಾಕ್ರಿಸಿ ಉಗಿತಾ ಇದ್ದಾರೆ. ಅವರಿಗೆ ಮುಖ ತೋರ್ಸಕ್ಕಾಗದೆ ನಿಂತಿದೀವಿ. ನಮಗಾಗಿರೋ ಅವಮಾನನ ಸರಿ ಮಾಡಕ್ಕಾಗತ್ತಾ ನಿಮ್ ಕೈಯಲ್ಲಿ? ನಾಳೆ ದಿನ ನನ್ನ ಮಗನಿಗೆ ಯಾರಾದ್ರೂ ಹೆಣ್ ಕೊಡಕ್ ಬಂದ್ರೆ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಏನ್ರಿ ಆಗತ್ತೆ? ಆ ನಷ್ಟನ ತುಂಬಿಕೊಡಕ್ ಆಗತ್ತಾ ನಿಮ್ ಕೈಯಲ್ಲಿ? ಮಾಮ್, ಪ್ಲೀಸ್ ಕೂಲ್ ಡೌನ್. ಏಯ್, ನಿಜವಾಗ್ಲೂ ನೀನ್ ನನ್ ಮಗನೇ ಏನೋ? ಒಂದ್ ಹುಡುಗಿ ಒಬ್ಬ ಡ್ರೈವರ್ ಜೊತೆ ಓಡೋಗಿದ್ದಾಳೆ ಅಂತ ಗೊತ್ತಾದ್ರೂ ಅವಳ ಹಿಂದೆ ಹೋಗಿದ್ಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ಅಲ್ಲ ಡ್ಯಾಡ್, ಹಾಗಲ್ಲ ಅಂಕಲ್. ಏಯ್, ಮುಚ್ಚ ಬಾಯೆ. ಛೀ, ಯಾಮಾರ್ಬಿಟ್ವಿ. ಮೊದ್ಲೇ ಒಂದು ಚಿಕ್ಕ ಡೌಟ್ ಬಂದಿದ್ರು ಇವ್ರ ಸಹವಾಸನೆ ಬೇಡ ಅಂತ ಕೈ ಮುಗ್ದು ಬಿಟ್ಬಿಡ್ತಿದ್ವಿ. ಇಷ್ಟು ಮುಂದುವರ್ಸೋ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ. ಅಲ್ಲಮ್ಮ, ನೀವೇ ಮೊದಲೇ ಹೇಳ್ತಿದ್ದು ನನ್ನ ಮನಸ್ಸು ತುಂಬ ಗಾಯ ಆಗಿದೆ. ನಿಮ್ಮ ಮಾತನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಎಷ್ಟಾಗತ್ತೆ? ಒಂದ್ ಅರ್ಧ ಗಂಟೆ ರೀಚ್ ಆಗ್ಬಿಡ್ತೀವಿ. ಆಗ್ಲೇ ಅರ್ಧ ಗಂಟೆ ಅಂತ ಹೇಳಿದ್ರಿ, ಹೇಳಿ ಆಗ್ಲೇ 1 ಗಂಟೆ ಮೇಲಾಯ್ತು. ಸೇಫ್ ಆಗಿ ಹೋಗ್ಬೇಕಲ್ವಾ, ಅದಕ್ಕೆ ನಿಧಾನಕ್ಕೆ ಡ್ರೈವ್ ಮಾಡ್ತಾ ಇದೀನಿ. ನಂಗಂತೂ ನಿಮ್ ಮನೆಗ್ ಬರೋದಕ್ ಭಯ ಆಗ್ತಿದೆ. ನನಗೂ ಅಷ್ಟೇ, ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಭಯ ಆಗ್ತಿದೆ. ಹಾ? ಏನಿಲ್ಲ ರೀ, ಹರಿ ಇರುವಾಗ ಡೋಂಟ್ ವರಿ, ನಾನು ನೋಡ್ಕೋತೀನಿ, ನೀವು ಕೂಲಾಗಿರಿ. ನಿಜವಾಗ್ಲೂ ಭಯ ಪಡ್ಬೇಕಾಗಿರೋದು ನಾನು. ಹರಿ, ನಿನ್ ಕತೆ ಮುಗೀತು. ಯಾಕೆ, ಏನಾಯ್ತು? ಅದು ದೊಡ್ಡವ್ರು ಹೇಳಿದ ಮಾತು ನೆನಪಾಯ್ತು. ಹೌದು. ಯಾವ್ದ್ರಿಂದ ನಾವು ತಪ್ಸ್ಕೊಳಕ್ ಸಾಧ್ಯ ಇಲ್ವೋ ಅದನ್ನ ತಿರಸ್ಕಾರ ಮಾಡ್ಬಾರ್ದಂತೆ.
ಅದನ್ನ ಸಂತೋಷದಿಂದನೇ ಸ್ವೀಕರಿಸ್ಬೇಕಂತೆ. ಎಷ್ಟು ಒಳ್ಳೆ ಮಾತಲ್ವಾ? ಇದಕ್ಕೆ ನಾನು ಅವಾಗ್ಲೇ ಹೇಳಿದ್ದು ನಾನು ಎಲ್ಲಾದ್ರೂ ರೂಮ್ ಮಾಡ್ಕೊಂಡಿರ್ತೀನಿ ಅಂತ. ಸುಮ್ಮನೆ ನನ್ನಿಂದ ನಿಮ್ಗೆ ಯಾಕೆ ತೊಂದ್ರೆ? ಇಲ್ಲೇ ಎಲ್ಲಾದ್ರೂ ನಿಲ್ಸಿ ರೂಮ್ ಹುಡ್ಕೊಂಡು. ಅಯ್ಯೋ, ನಾನು ಹಾಗೆ ಹೇಳಿಲ್ಲ ರೀ. ಮತ್ ಹೇಗೆ? ನನ್ನಿಂದ ಬೇಜಾರಾಗಿ ನೀವ್ ಅದನ್ನ ತಡ್ಕೊಳಕಾಗ್ದೆ ನನಗ್ ಬೇಜಾರ್ ಮಾಡ್ತೀರೇನೋ ಅಂತ. ಮೊದ್ಲೇ ನಿದ್ದೆ ಬರ್ತಿದೆ, ತಲೆ ಸಿಡಿತಿದೆ, ಅದ್ರ ಮಧ್ಯದಲ್ಲಿ ನೀವ್ ಏನೇನೋ ಅರ್ಥ ಆಗದಿರೋ ತರ ಹೇಳಿ ಇನ್ನ ನನ್ ತಲೆನೋ ಹೆಚ್ಚು ಮಾಡ್ಬೇಡಿ. ಏನಾದ್ರೂ ಹೇಳೋದಿದ್ರೆ ಅರ್ಥ ಆಗೋ ತರ ಹೇಳ್ರಿ. ಹೋಗ್ಲಿ ಬಿಡಿ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀರಾ? ಹಾಗಾದ್ರೆ ಸುಮ್ನಿರಿ. ಇವಾಗ ಸುಮ್ಮನೆ ಇರ್ತೀನಿ, ಮುಂದಿನ ನೆನ್ಸ್ಕೊಂಡ್ರೆ ಭವಿಷ್ಯನೇ ಬ್ಲ್ಯಾಂಕ್ ಆಗಿ ಕಾಣಿಸ್ತಿದೆ. ನಮ್ಮ ಅಪ್ಪ ಅಣ್ಣ ಇಷ್ಟೊತ್ತಿಗೆ ಮನೆಗ್ ರೀಚ್ ಆಗಿರ್ತಾರೆ ಅಲ್ವಾ? ಅವ್ರಿಗೇನು, ನಾವು ತಾನೇ ನಿದ್ದೆ ಇಲ್ದೆ ಸುತ್ತಿ 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 ಬಂದಿರೋದು. ಅವರು ಗೊರ್ಗೋರ್ ಅಂತ ಗೊರ್ಕೆ ಹೊಡ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರ್ತಾರೆ. ನೋಡಿ, ನಂಗೆ ಈ ತರ ಎಲ್ಲ ಕಾಮೆಂಟ್ಸ್ ಇಷ್ಟ ಆಗಲ್ಲ. ಅದ್ ಹಂಗಲ್ಲ, ಸೇಫ್ ಆಗಿ ಮನೆ ರೀಚ್ ಆಗ್ತಾರೆ ಅಂತ ಹೇಳಿದೆ ಅಷ್ಟೇ. ಪಾಪ ನಮ್ಮಪ್ಪ. ಅಯ್ಯಯ್ಯೋ, ಸೈಕಲ್ ಗ್ಯಾಪಲ್ಲಿ ಕಣ್ಣೀರ್ ಬರೋ ತರ ಕಾಣಿಸ್ತಾ ಇದೆ. ಹೌದೌದ್ರಿ, ಪಾಪ ನಮ್ಮ ಮಾವ ಸ್ಟೇಷನ್ ಅಲ್ಲಿ ಅದೆಷ್ಟು. ಮಾವನ? ಸಾರಿ ಸಾರಿ ಸಾರಿ, ಅದು ಬಾಯಿ ತಪ್ಪಿ ಮಿಸ್ ಆಗಿ ಹೇಳ್ಬಿಟ್ಟೆ. ಅಂದ್ರೆ ನಿಮ್ಮಪ್ಪ ಸ್ಟೇಷನ್ ಅಲ್ಲಿ ಅದೆಷ್ಟು ಬೇಜಾರು ಮಾಡ್ಕೊಂಡ್ರೋ ಏನೋ. ನೀವೇನು ಬೇಜಾರಾಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ ಎಲ್ಲ ಸರಿ ಹೋಗುತ್ತೆ. ಹಾಗಾದ್ರೆ ನಾನ್ ಮತ್ತೆ ಮನೆಗ್ ಹೋಗ್ಬೋದಲ್ವಾ? ಆಗಲ್ಲ ಅಂತ ಯಾರು ಹೇಳಿದ್ದು? ಆರಾಮಾಗಿ ಹೋಗ್ಬೋದು. ಥ್ಯಾಂಕ್ಸ್ ರೀ. ಥ್ಯಾಂಕ್ಸಾ? ಥ್ಯಾಂಕ್ಸ್ ಎಲ್ಲ ಯಾಕೆ? ಅಲ್ಲ, ನಂಗೋಸ್ಕರ ಅಷ್ಟೆಲ್ಲ ರಿಸ್ಕ್ ತಗೊಂಡು ಕೊನೆಗೂ ಬೆಂಗಳೂರು ಕರ್ಕೊಂಡ್ ಬಂದ್ರಲ್ಲ, ನಾನ್ ನಿಮ್ಗೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನಗಿದ್ದದೆಲ್ಲ ಲೆಕ್ಕನೇ ಇಲ್ಲ ರೀ. ಇಂಥ ಎಷ್ಟು ರಿಸ್ಕ್ಗಳನ್ನ ರಸ್ಕ್ ಅನ್ಕೊಂಡು ಫೇಸ್ ಮಾಡಿಲ್ಲ ಹೇಳಿ. ಆದ್ರೂ ನಿಮ್ಗೆ ತುಂಬಾ ಧೈರ್ಯನಪ್ಪ. ಅದಕ್ಕೋಸ್ಕರನೇ ಅಲ್ವಾ ನಿಮ್ನ ನೋಡ್ತಿದ್ದಾಗೆ ಮನ್ಸು ಕರಗಿ ನೀರಾಗಿದ್ದು. ಅಂದ್ರೆ ಅಂದ್ರೆ ನಿಮ್ ಮದ್ವೆ ವಿಷಯದಲ್ಲಿ ನೀವು ಕಣ್ಣೀರ್ ಹಾಕದ್ನ ನೋಡಿ ಮನ್ಸಿಗೆ ನೋವಾಯ್ತು ಅಂತ ಹೇಳ್ದೆ. ಅದ್ರಲ್ಲೂ ಆ ಸೈಕೋ ನನ್ ಮಗ ನಿಮ್ಮನ್ ಮದ್ವೆ ಆಗ್ತಾನೆ ಅಂತ ಗೊತ್ತಾದಾಗ ನನ್ಗೆ ಎಷ್ಟು ರಕ್ತ ಕುದಿಯಕ್ ಸ್ಟಾರ್ಟ್ ಆಯ್ತು ಗೊತ್ತಾ? ನನ್ ಜೀವನಾದ್ರೂ ಪಣಕ್ಕಿಟ್ಟು ಅವನಿಂದ ನಿಮ್ ಲೈಫ್ ನ ಸೇವ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ನಿಜ, ನೀವಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಲೈಫ್ ಏನಾಗ್ತಿತ್ತು. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಇರ್ಲಿ ಪರವಾಗಿಲ್ಲ. ಇಟ್ಸ್ ಓಕೆ.